ಮುಸ್ರಿಯವರು ಖ್ಯಾತ ಚಲನಚಿತ್ರ ನಟ, ನಿರ್ಮಾಪಕ, ನಿರ್ದೇಶಕರು ಹಾಗೂ ಶ್ರೀ ರಾಮಚಂದ್ರ ಅವರು ಬಿಜೆಪಿ ಮುಖಂಡರು, ಚಾಮರಾಜನಗರ ಜಿಲ್ಲೆ. ಶ್ರೀ ರಾಜಶೇಖರ್ ಬಿ ಹಳ್ಳಗಿ ಅವರು ಕಚೇರಿ ಅಧೀಕ್ಷಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು. ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾದ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ಈ ವರ್ಷದ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ವಿವಿಧ ಜಿಲ್ಲೆಗಳಿಂದ, ವಿವಿಧ ಕ್ಷೇತ್ರಗಳಿಂದ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವವನ್ನು ಸಮರ್ಪಿಸಲಾಗ್ತಾ ಇದೆ. ವಿವಿಧ ಜಿಲ್ಲೆಗಳ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ದಿವ್ಯ ಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀಮತಿ ವಿದ್ಯಾ ವೀರರಾಜ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಮಹಿಳಾ ಮೋರ್ಚಾ ಹಾವೇರಿ ಜಿಲ್ಲೆ, ಅವರು ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕು ಮತ್ತು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಲಕ್ಷ್ಮೀ ಕೊಟಗಿಯವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರ ತಂಗಿ ಅನ್ನಪೂರ್ಣ ಕೊಟಗಿಯವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ದಯಮಾಡಿ ವೇದಿಕೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಲಕ್ಷ್ಮೀ ಕೊಟಗಿ. ಶ್ರೀ ಲಿಂಗರಾಜ್ ಬೆಳತ್ತೂರವರು, ಉದ್ಯಮಿಗಳು ಹಾಗೂ ಸಮಾಜ ಸೇವಕರು, ಮೈಸೂರು. ಶ್ರೀ ಲಿಂಗರಾಜ್ ಬೆಳತ್ತೂರವರು, ಉದ್ಯಮಿಗಳು ಹಾಗೂ ಸಮಾಜ ಸೇವಕರು, ಮೈಸೂರು. ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ. ಶ್ರೀ ತಲಕಾಡು ವೆಂಕಟೇಶ್ ಮೂರ್ತಿ, ಪತ್ರಕರ್ತರು ಹಾಗೂ ಸಮಾಜ ಸೇವಕರು, ಟಿ ನರಸೀಪುರ, ಮೈಸೂರು ಜಿಲ್ಲೆ. ಶ್ರೀಮತಿ ಕಾಂತಿ ಶೆಟ್ಟಿಯವರು, ಉಪಾಧ್ಯಕ್ಷರು, ಬಂಟರ ಸಂಘ, ಬೆಂಗಳೂರು. ಶ್ರೀಮತಿ ಕಾಂತಿ ಶೆಟ್ಟಿಯವರು, ಉಪಾಧ್ಯಕ್ಷರು, ಬಂಟರ ಸಂಘ, ಬೆಂಗಳೂರು. ದಿವ್ಯ ಚೇತನ ಚಾರಿಟಬಲ್ ಟ್ರಸ್ಟ್ ಪ್ರತಿ ವರ್ಷ ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಎಲೆಮರೆಕಾಯಿಯಂತೆ ಕೆಲಸ ಮಾಡುತ್ತಿರುವ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುತ್ತಾ ಗೌರವಿಸುತ್ತಾ ಬಂದಿದೆ. ಇದೀಗ ಈ ವರ್ಷದ 2026ರ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ ಶ್ರೀಮತಿ ವಿದ್ಯಾ ವೀರರಾಜ್ ಶೆಟ್ಟಿಯವರು. ಲಕ್ಷ್ಮಿ ದಿವ್ಯ ಚೇತನ ಚಾರಿಟಬಲ್ ಟ್ರಸ್ಟ್ ಪ್ರತಿ ವರ್ಷ ಈ ಥರ ಸಮಾಜ ಸೇವೆಯಲ್ಲಿ ಸೇವೆ ಮಾಡುತ್ತಿರೋರನ್ನು ಗುರುತಿಸಿ ಸಮಾಜ ಸೇವಾ ರತ್ನ ಎಂಬ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರನ್ನು ಆದರವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳನ್ನು ಮತ್ತು ಪ್ರಶಸ್ತಿಯನ್ನು ನೀಡಿದಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಇದೀಗ ಡಾಕ್ಟರ್ ಸುರೇಶ್ ಅಯ್ಯಪ್ಪ ವಸ್ತ್ರದ ಅವರು ದಯಮಾಡಿ ಬರಬೇಕು ಅಂತೇಳಿ ಕೇಳ್ತಾ ಇದ್ವಿ. ಡಾಕ್ಟರ್ ಸುರೇಶ್ ಅಯ್ಯಪ್ಪ ವಸ್ತ್ರದವರು, ಡಾಕ್ಟರ್ ಚನ್ನಬಸವ ಕೊಟಗಿಯವರು ವೇದಿಕೆಗೆ. ಶ್ರೀ ಕೆ ಎಸ್ ರಾಜೇಗೌಡರು,
KS ರಾಜೇಗೌಡರು, ಡಾಕ್ಟರ್ ರಚನಾ ಪಾಯಲ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಬಂದಿದ್ದಾರೆ. ಶ್ರೀ ಸ್ವರೂಪ್ ರಾಜ್ ಸಿಕೆ, ಶ್ರೀ ಸ್ವರೂಪ್ ರಾಜ್ ಸಿಕೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳು. ಈ ವರ್ಷದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮೊಮೆಂಟೋಗಳನ್ನು ಕೊಡಿ, ನೆನಪಿನ ಕಾಣಿಕೆಗಳನ್ನು ದಯವಿಟ್ಟು ಕೊಡಿ. ಇದೀಗ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳು. ಡಾಕ್ಟರ್ ಮಾಲತಿ ಶೆಟ್ಟಿ ಮಣೂರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ವೀರಭದ್ರಪ್ಪ ವಿಶ್ವಕರ್ಮ ಸಿದ್ದಾಪುರ ಅವರು, ಶ್ರೀ ಮಲ್ಲಯ್ಯ ಶಿವಮೂರ್ತಯ್ಯ ಕೋಮಾರಿ ಹನುಮಸಾಗರ ಇವರ ಬದಲಾಗಿ ಅವರ ಧರ್ಮಪತ್ನಿ ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಶ್ರೀ ದಿನೇಶ್ ಅರಸು ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಪವಿತ್ರ ಎಸ್.ಎಚ್. ಶ್ರೀ ಸಂತೋಷ್ ಕುಮಾರ್ ಬೆಂಗಳೂರು, ಪವಿತ್ರ ಬಂದಿದ್ದಾರೆ. ಶ್ರೀಮತಿ ಪವಿತ್ರ ಎಸ್.ಎಚ್.
ಶ್ರೀ ಸಂತೋಷ್ ಕುಮಾರ್ ಬೆಂಗಳೂರವರು ರೆಡಿ ದಯವಿಟ್ಟು. ನಾನು ಹೆಸರುಗಳನ್ನು ಹೇಳ್ತೀನಿ, ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರೆ ವೇದಿಕೆ ಹತ್ರ ಬನ್ನಿ. ಶ್ರೀ ಶೇಖರಪ್ಪ ಅವರು ಚೆಲುವನಹಳ್ಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ರಂಗಭೂಮಿ ಕಲಾವಿದರಾಗಿ ಬಂದಿದ್ದಾರೆ. ಶ್ರೀ ಶೇಖರಪ್ಪ ಅವರು ದಯಮಾಡಿ ವೇದಿಕೆ ಬಳಿ ಬರಬೇಕು. ಶ್ರೀ ನಯನಾ ತೇಜ್ ಅವರು ಗಾಯಕ ಮತ್ತು ಸಮಾಜ ಸೇವೆ, ಬೆಂಗಳೂರು ಹಲವಾರು ಚಿತ್ರಗಳಲ್ಲಿ ಗಾಯಕರಾಗಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀ ನಯನಾ ತೇಜ್ ಅವರು ಬಂದಿದ್ದಾರೆ. ಶ್ರೀಮತಿ ಮಂಜುಳಾ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಜನಪದ ಕಲೆ ಹಾಗೂ ರಂಗಭೂಮಿಯ ನಟನೆ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಶ್ರೀಮತಿ ಮಂಜುಳಾ. ದಯಮಾಡಿ ಬನ್ನಿ ವೇದಿಕೆ. ಇದೀಗ ಮಂಜುಳಾ ಅವರು, ಪ್ರಕಾಶ್ ಅವರು ಹಾಗೂ ದಯಮಾಡಿ ನಯನಾ ತೇಜ್ ಅವರು 4 ಜನ ವೇದಿಕೆಗೆ ಬರಬೇಕು. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ವರ್ಷದ ದಿವ್ಯ ಚೇತನ ಚಾರಿಟಬಲ್ ಟ್ರಸ್ಟ್ ಕೊಡ ಮಾಡುವ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದೀಗ ಇನ್ನು ಡಾಕ್ಟರ್ ಮಾಲತಿ ಶೆಟ್ಟಿ ಮಣೂರು ಅವರು ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಆನಂದ್ ಸಿ ಅವರು ದಯಮಾಡಿ ವೇದಿಕೆ ಬಳಿ ಬರಬೇಕು. ಶ್ರೀ ಕೆ ಎಸ್ ರಾಜೇಗೌಡರು, ಇಕ್ಕೇರಿ ತಾಲೂಕು ಮಂಡಲಿಕನಹಳ್ಳಿಯ ಪ್ರಗತಿಪರ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥ ಶ್ರೀ ಕೆ ಎಸ್ ರಾಜೇಗೌಡರು. ಶ್ರೀ ತಲಕಾಡು ವೆಂಕಟೇಶ್ ಮೂರ್ತಿಯವರು ಪತ್ರಕರ್ತರು ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ವೇದಿಕೆ ಬಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಎಂ ಮಾದೇಶ್ ಅವರು, ಶ್ರೀ ಎಂ ಮಾದೇಶ್ ಅವರು, ಶ್ರೀ ಎಂ ಮಾದೇಶ್ ಅವರು ಮಡಿವಾಳ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ ಶ್ರೀ ಎಂ ಮಾದೇಶ್ ಅವರು ದಯಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದರೆ ವೇದಿಕೆಗೆ ಬರಬೇಕು ಅಂತ ಹೇಳ್ಕೊಳ್ತಾರೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ದಯಮಾಡಿ ಬೇಗ ಸನ್ಮಾನಿತರನ್ನು ಗೌರವಿಸಬೇಕು.
ದಿವ್ಯಚೇತನ ಚಾರಿಟಬಲ್ ಟ್ರಸ್ಟ್ ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನವನ್ನು ಮಾಡುತ್ತಾ ಬಂದಿದೆ. ಈ ವರ್ಷದ 2026ರ ಈ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರಾದಂಥ ಮತ್ತು ವಿಷ್ಣು ದಿವ್ಯಚೇತನ ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು. ಶ್ರೀ ಪ್ರಕಾಶ್ ಅವರು ವೇದಿಕೆ ಬರುತ್ತಾರೆ. ಶ್ರೀ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ಕೃಷ್ಣಮೂರ್ತಿಯವರು ಈ ಕಾರ್ಯಕ್ರಮದ ಸೌಂಡ್ ಸಿಸ್ಟಮನ್ನು ಇದು ಮಾಡೋದಂಥವರು, ದಯವಿಟ್ಟು ಶ್ರೀ ಕೃಷ್ಣಮೂರ್ತಿಯವರು. ಮತ್ತು ಇವತ್ತಿನ ಕಾರ್ಯಕ್ರಮದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಕಲಾವಿದರ ಪರವಾಗಿ ಮುದ್ರಾ ಅಕಾಡೆಮಿ ಇವತ್ತಿನ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಕಲಾವಿದರ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು, ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಪ್ರಶಸ್ತಿ ಪುರಸ್ಕೃತಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸಾಹೇಬ್ ರೆಡ್ಡಿ ಅವರೇ ಬರೀ ವೇದಿಕೆಗೆ. ಸಾಹೇಬ್ ರೆಡ್ಡಿ ಅವರೇ ಬನ್ನಿ. ಹಾಗೂ ಲಕ್ಷ್ಮೀಪತಿ ಕರ್ನಾಟಕ ರಾಜ್ಯ ನಮ್ಮ ಸಮಾಜ ವಾಲ್ಮೀಕಿ ಸಂಘ ರವಿ ಇಗ್ಲೂರವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಗೌರವವನ್ನು ಸ್ವೀಕರಿಸಬೇಕು. ಮತ್ತು ಈ ಗೌರವ ಸಮರ್ಪಣೆಯ ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಶ್ರೀ ರಾಮು ಮತ್ತು ಅವರ ಧರ್ಮಪತ್ನಿ ಅವರನ್ನು ನಾವು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಪ್ರಶಸ್ತಿ ಪುರಸ್ಕೃತರ ನಂತರ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ರಾಮು ಅವರು ಹಾಗೂ ಅವರ ಧರ್ಮಪತ್ನಿಯವರು ದಯವಿಟ್ಟು ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಕೆಂಚನೂರು ಶಂಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಿರಿಯ ಪತ್ರಕರ್ತರು ಹಾಗೂ ಶ್ರೀ ಎಮ್ ಎ ಪೊನ್ನಪ್ಪನವ್ರಿಗೂ ಕೂಡ ಮಾಡಬೇಕು, ಅದನ್ನು ನೀವು ಮಾಡಬೇಕು. ಶ್ರೀ ರಾಮ ಅವರಿಂದ ಶ್ರೀ ಪನ್ನಪ್ಪನವ್ರಿಗೂ ಕೂಡ ಎಮ್ ಎ ಪನ್ನ ಶ್ರೀಮತಿ ಶ್ವೇತಾ ಅವರು ಹಾಗೂ ರಾಮ ಅವ್ರಿಗೂ ಕೂಡ ಇದೀಗ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಎಮ್ ಎ ಪೊನ್ನಪ್ಪನವರಿಗೆ ದಯಮಾಡಿ ಎಮ್ ಎ ಪೊನ್ನಪ್ಪನವರಿಗೆ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ
ಶ್ರೀ ರಾಮು ಮತ್ತು ಅವರ ಧರ್ಮಪತ್ನಿಯವರ ಶ್ವೇತಾ ಅವರು ಕೂಡ ದಯವಿಟ್ಟು ಕೂತ್ಕೋಬೇಕು. ಅವರಿಗೂ ಕೂಡ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಪೊನ್ನಪ್ಪನವರಿಂದ ಸನ್ಮಾನ. ಶ್ರೀ ರಾಮು ಹಾಗೂ ದಯಮಾಡಿ ಎಲ್ಲರಲ್ಲಿ ವಿನಂತಿ, ಈಗ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ರಾಮು ಹಾಗೂ ಅವರ ಧರ್ಮಪತ್ನಿಯವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಕರ್ತವ್ಯ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯಿಂದ ಅವರಿಬ್ಬರಿಗೂ ಸನ್ಮಾನವನ್ನು ಮಾಡಬೇಕು ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥವರು ಹಿರಿಯ ಗಣ್ಯರು ದಯಮಾಡಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಶ್ರೀ ರಾಮು ಅವರು ಹಾಗೂ ಅವರ ಧರ್ಮಪತ್ನಿ ಇಬ್ಬರಿಗೂ ದಯಮಾಡಿ ಎಲ್ಲರೂ ಗೌರವವನ್ನು ಸಮರ್ಪಿಸಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯರೇ, ನೀವೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ನೀವು ಮಾಡಿ ಮನೆಗೆ ಹೋಗಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಲಘು ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಅವರಿಬ್ಬರಿಗೂ ಬರಲಿ. ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಈ ಪುರುಷನ ಹಿಂದೆ ಒಬ್ಬ ಹೆಣ್ಮಗಳು ಇರ್ತಾರೆ ಅನ್ನೋದಕ್ಕೆ ಅವರ ಪತ್ನಿಯೇ ಕಾರಣ. ಹಾಗಾಗಿ ಇಂಥದ್ದು ಸಂಸ್ಥೆ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಕಾರಣ ಅವರ ಧರ್ಮಪತ್ನಿಯ ಪ್ರೇರಣೆ ಕೂಡ ಇರುತ್ತೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನೆರವೇರಲು ಕಾರಣರಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಮೇಲೆ ನಮ್ಮ ನಯನ ಸಭಾಂಗಣದ ಉದ್ಯೋಗಿಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನೃತ್ಯ ಹಾಗೂ ಏನು ಸಂಗೀತವನ್ನು ನೀಡಿದಂಥ ಎಲ್ಲ ಕಲಾವಿದರಿಗೆ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಆಗ್ತಾಯಿದೆ. ದಯಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಯಾರು ದಯಮಾಡಿ ಲಘು ಭೋಜನವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಊಟದ ವ್ಯವಸ್ಥೆ ಇದೆ ಆಚೆಗಡೆ, ದಯಮಾಡಿ ಸ್ವೀಕರಿಸಿ.